ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿಗಳು ಪ್ರಾಮಾಣಿಕದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಂಘಗಳು ಉತ್ತುಂಗ ಇರಲು ಸಾಧ್ಯವಾಗುತ್ತದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಶಿವಾನಂದ ದಿವಾನಮಳ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸ್ವಾರ್ಥ ಮನೋಭಾವನೆ ಬಿಟ್ಟು ಸಂಘದ ಏಳಿಗೆಗಾಗಿ ಶ್ರಮಿಸಿದಾಗ ಮಾತ್ರ ಸಂಘಗಳು ಉತ್ತುಂಗ ಏರಲು ಸಾಧ್ಯವಾಗುತ್ತವೆ. ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಶಿವಾನಂದ ದಿವಾನಮಳ ಅಧ್ಯಕ್ಷತೆಯಲ್ಲಿ ಕಳೆದ 14 ವರ್ಷಗಳಿಂದಲೂ ಆರ್ಥಿಕ ಸುಸ್ಥಿರದಲ್ಲಿ ಮುನ್ನಡೆಸಿಕೊಂಡು ಬಂದಿದ್ದು, ಇದಕ್ಕೆ ಪ್ರಮುಖವಾಗಿ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಮತ್ತು ಸಂಘದ ಸದಸ್ಯರು ಕಾರಣ ಎಂದ ಅವರು, ರಾಜ್ಯದಲ್ಲಿ ಅನೇಕ ಸೌಹಾರ್ದ ಸಹಕಾರಿಗಳು ಆಡಳಿತ ಮಂಡಳಿಗಳ ತಪ್ಪು ನೀತಿಯಿಂದಾಗಿ ದಿವಾಳಿಯಾಗಿ ಠೇವಣಿದಾರರ ಹಣ ನುಂಗಿ ಹಾಕಿವೆ. ಆದರೆ ಇಲ್ಲಿಯ ಸಹಕಾರಿ ಸಂಘ ಮಾತ್ರ ದಿನದಿಂದ ದಿನಕ್ಕೆ ಆರ್ಥಿಕ ದೃಢವಾಗುತ್ತಿರುವುದು ಅಭಿನಂದನಾರ್ಹ ಸಂಗತಿ ಎಂದರು. ನಮ್ಮ ಆಡಳಿತ ಮಂಡಳಿಯ ಸದಸ್ಯರು 1908ರಿಂದ 9 ಇಲ್ಲಿಯವರೆಗೆ ಅವರು ಟಿಎ ಯಾವುದೇ ತಗೊಳ್ಳಾದ್ರೆ ಕೊಟ್ಟಿರ್ತಕ್ಕಂಥ ಟಿಎನ್ನ ಅದೇ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಯಾವಾಗ ಲೆಕ್ಕಾಗಿದೆ ಅಂದರೆ ಸುಮಾರು 48 ಲಕ್ಷ ಆಗಿರ್ತಕ್ಕಂಥ ಡಿಪಾಸಿಟ್ ಹಣದಿಂದ ಇವತ್ತು ಕಟ್ಟಡ ಕಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಅನಿಸುತ್ತೆ ಬಹುತೇಕ ಆಡಳಿತ ಮಂಡಳಿಯ ಸದಸ್ಯರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಬಯಸ್ತೇನೆ. ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಅಲ್ಲಿ ನಿರ್ದೇಶಕರಾಗಬೇಕು, ಅಧ್ಯಕ್ಷರಾಗಬೇಕು, ಅಲ್ಲಿ ಉನ್ನತ ಹುದ್ದೆಗಳನ್ನು ಪಡ್ಕೋಬೇಕು, ಆ ಸಂಸ್ಥೆಯಿಂದ ನನಗೇನು ಲಾಭ ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥ ಇಂಥ ನಿರ್ಮಾಣದಲ್ಲಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಟಿಎಟಿ ಹಣವನ್ನು ಅಲ್ಲೇ ಇಟ್ಟು ಒಂದು ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಬಹುತೇಕ ಇತಿಹಾಸದಲ್ಲಿ ಇದೊಂದು ಬಹಳ ದೊಡ್ಡ ಒಂದು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ ನಿರ್ದೇಶಕರು ಅಂತ ಹೇಳಿ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ. ಸರ್ಕಾರಿ ಸಂಘಗಳನ್ನ ಹುಟ್ಟಾಕೋದು ಬಹಳ ಸುಲಭ, ಅದು ಹುಟ್ಟು ಹಾಕಿದ ಮೇಲೆ ಅದನ್ನ ಓದಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಅದನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ತಕ್ಕಂಥದ್ದು ಬಹಳ ಕಷ್ಟ. ಅಂತ ಕಷ್ಟದ ನಿರ್ಮಾಣದಲ್ಲಿ ಇವತ್ತು ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಯವರು ಒಂದು ಪ್ರಾಮಾಣಿಕತೆ, ದಕ್ಷತೆ ಮತ್ತು ದೂರದರ್ಶನ ಇವೆಲ್ಲವನ್ನು ಇಟ್ಕೊಂಡು ಬಂದಾಗ ಇವತ್ತು ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಮಲ್ಲಿಕಾರ್ಜುನ ಕ್ರೆಡಿಟ್ ಸಹಕಾರಿ ಸಂಘದ ಅಧ್ಯಕ್ಷ ಶಿವಾನಂದ ದಿವಾನಮಳ ಮಾತನಾಡಿ, ಆಡಳಿತ ಮಂಡಳಿಯ ಯಾವ ಸದಸ್ಯರು ಕೂಡ 2009ರಿಂದಲೂ ಲಾಭಾಂಶದಲ್ಲಿನ ಸಭೆಯ ಭತ್ತ ಪಡೆದುಕೊಳ್ಳದೆ ಅದೇ ಭತ್ತದಿಂದ ಬರುವ ಹಣವನ್ನು ಠೇವಣಿ ಇಡಲಾಗಿತ್ತು ಎಂದ ಅವರು, ಆ ಠೇವಣಿ ಹಣದಲ್ಲಿ ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ನೂತನ ಕಟ್ಟಡ ನಿರ್ಮಿಸಲಾಗಿದೆ ಎಂದರು. ಕಳೆದ ಅನೇಕ ದಶಕಗಳಿಂದಲೂ ಶ್ರೀ ಕ್ಷೇತ್ರ ಶೈಲಕ್ಕೆ ಪಾದಯಾತ್ರೆ ಮೂಲಕ ತೆರಳುವ ಸಮಯದಲ್ಲೇ ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವನ್ನು ಪ್ರಾರಂಭಿಸುವ ಪ್ರೇರಣೆ ಯೋಜನೆ ನಮಗೆ ಬಂದ ಪರಿಣಾಮವೇ ಇಂದು ಶ್ರೀಶೈಲ ಮಲ್ಲಿಕಾರ್ಜುನ ಹೆಸರಿನಲ್ಲಿ ಸಹಕಾರಿ ಸಂಘ ಪ್ರಾರಂಭಿಸಿದ್ದೇವೆ ಎಂದವರು, ಸದ್ಯದ ಸ್ಥಿತಿಯಲ್ಲಿ 19,24 ಲಕ್ಷಕ್ಕೂ ಹೆಚ್ಚು ದುಡಿಯುವ ಬಂಡವಾಳ, 1,549 ಸದಸ್ಯರು, 60,55,000ಕ್ಕೂ ಹೆಚ್ಚು ಷೇರು ಬಂಡವಾಳ, 1,84 ಲಕ್ಷಕ್ಕೂ ಹೆಚ್ಚು ಕಾಯ್ದಿಟ್ಟ ನಿಧಿ, 16,22 ಲಕ್ಷಕ್ಕೂ ಹೆಚ್ಚು ಠೇವಣಿ ಹೊಂದಿರುವ ನಮ್ಮ ಸಹಕಾರಿ ಸಂಸ್ಥೆ ಸಾಲಗಾರ ಸದಸ್ಯರಿಗೆ 14,25 ಲಕ್ಷಕ್ಕೂ ಹೆಚ್ಚು ಸಾಲ ವಿತರಿಸುವ ಮೂಲಕ 47 ಲಕ್ಷಕ್ಕೂ ಹೆಚ್ಚು ಲಾಭಾಂಶ ಪ್ರಸಕ್ತ ಸಾಲಿನಲ್ಲಿ ಆಗಿದೆ. ಆದ್ಮೇಲೆ ಈ ಸಂಸ್ಥೆ 2023-24ರಲ್ಲಿ 1549 ಸದಸ್ಯರನ್ನು ಹೊಂದಿ ಸುಮಾರು 60,56,500 ಷೇರು ಬಂಡವಾಳವನ್ನು ಹೊಂದಿ 1,84,16,675 ನಿಧಿಯನ್ನು ಹೊಂದಿ 16,22,07,000 ಠೇವಣಿಯನ್ನು ಹೊಂದಿ 14,25 ಲಕ್ಷ ಸಾಲವನ್ನು ನೀಡಿ 47,70,000
34 ಲಕ್ಷ ಮಾರ್ಚ್ ಎಂಡಿಗೆ ಇರುವಂತದ್ದು. ಈ ಸಂಘದ ಸ್ಥಿತಿ ಹೀಗಿದೆ. ಆದ್ಮೇಲೆ ಈ ಸಂಘ ಪ್ರಾರಂಭವಾದಾಗಿನಿಂದ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ಆಡಳಿತ ಮಂಡಳಿಯವರು ಸುಮಾರು 15 ಜನ ಈ ಸಂಘ ಪ್ರಾರಂಭವಾಗಿ 15 ವರ್ಷ ಅಲ್ಲಿಗೆ ಸಂಸ್ಥೆಯಿಂದ ತಗೊಂಡಿಲ್ಲ. ಆ ಪ್ರತಿ ವರ್ಷ ಸದಸ್ಯರಿಗೆ ನೀಡುವ ಬಾಕ್ಯವನ್ನು ಡಿಪಾಸಿಟ್ ಮಾಡಿ ಅದರಿಂದ ಬಂದಂತದ್ದು 58 ಲಕ್ಷ ಹಣವನ್ನು ಕಟ್ಟಲಿಕ್ಕಾಗಿದ್ದೀವಿ. 58 ಲಕ್ಷ ಹಣವನ್ನು ಪ್ರತಿ ವರ್ಷ ನಾವು ಏನು ಬಾಧ್ಯತೆಯನ್ನ ಅವರಿಗೆ ಮಾಡ್ತೀವಿ ಅವರ ಡಿಪಾಸಿಟ್ ಮಾಡಿ ಆ ಹಣವನ್ನ ಸಂಸ್ಥೆಯ ಕಟ್ಟಡಕ್ಕಾಗಿ ಬಳಸ್ಕೊಂಡಿದ್ದೀವಿ ಅಂದರೆ ಆ ಎಲ್ಲ ಸದಸ್ಯರು ವಿವರವಾಗಿ ಚಪ್ಪಾಳೆಯನ್ನು ಈ ಸಂಸ್ಥೆ ಇನ್ನೂ ಪ್ರಗತಿ ಪಥದತ್ತ ಮುಂದೆ ಆ ಶಿವಯೋಗಗಳ ಹಾಗೂ ಮಲ್ಲಿಕಾರ್ಜುನವರ ಆಶೀರ್ವಾದ ಸದಾ ಇರಲಿ. ಸಮಾರಂಭದ ಸಾನ್ನಿಧ್ಯವನ್ನ ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ, ಶೆಟ್ಟರ ಮಠದ ಶ್ರೀ ಮರಡಸಿದ್ದ ಸ್ವಾಮೀಜಿ, ತೇಲಸಂಗ ಹಿರಮಠದ ಶ್ರೀ ವೀರೇಶ್ವರ ದೇವರು ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿಯ ಬೆಳಗಾವಿಯ ಪ್ರಾಂತೀಯ ವ್ಯವಸ್ಥಾಪಕರಾದ ಬಸವರಾಜ ಹೊಂಗಲ್, ಬೆಳಗಾವಿಯ ಲೆಕ್ಕ ಪರಿಶೋಧಕ ಅಶೋಕ್ ಮೆಣಸಿ, ಸ್ಥಳೀಯ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ನೂಲಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ರಾಜಶೇಖರ್ ತೊಪ್ಪಗಿ, ಸಾಂಗ್ಲಿಯ ಇಂಜಿನಿಯರ್ ಗಿರೀಶ್ ಪಾಟೀಲ್ ದಂಪತಿಗಳು ಹಾಗೂ ಅಥಣಿಯ ಆರ್ಕಿಟೆಕ್ಟ್ ಇಂಜಿನಿಯರ್ ತುಕಾರಾಂ ಮಾಳಿ ದಂಪತಿಗಳನ್ನು ಕೂಡ ಸನ್ಮಾನಿಸಲಾಯಿತು. ಇನ್ನು ಇದೇ ಸಮಯದಲ್ಲಿ ಮಲ್ಲಿಕಾರ್ಜುನ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿಗಳು, ಮುಖಂಡರು, ಹಿರಿಯರು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.